ರೀ ಏನಾದರೂ ಬೇಡ್ಕೊಂಡು ದೇವ್ರ ಹತ್ರ ಏನಾದರೂ ಹರಕೆ ಮಾಡ್ಕೊಳ್ರಿ. ಮಕ್ಕಳಾದರೆ ಏನಾದ್ರೂ ಹರಕೆ ತೀರಿಸ್ತೀವಿ ಅಂತ ಹೇಳಿ ಏನು ಹರಕೆ ಮಾಡ್ಕೊಂಬನ್ರಿ ಅಮ್ಮಣಿ. ಇವಾಗ 3 ಸುತ್ತು ಪ್ರದಕ್ಷಿಣೆ ಹಾಕಿದ್ದೀರಾ. ಇವಾಗ ನಿಮ್ಮ ಮನಸ್ಸಿನಾಗ ಏನೈತೆ, ನಿಮ್ಗೆ ಏನು ಕೊಡಬೇಕು ಅಂತ ಅನಿಸುತ್ತೆ ಈ ಸ್ವಾಮಿಗೆ, ಅದು ಮನಸ್ಸಿನಾಗ ಅಂದ್ಕೊಳ್ರಿ. ದೇವರೇ ನಮಗೆ ಮಕ್ಕಳ ಫಲ ಕೊಟ್ಟರೆ, ಸಂತಾನ ಫಲ ಕೊಟ್ಟರೆ ನಾವು ಇಂಥ ಹರಕೆ ಮಾಡ್ಕೆ ತೀರಿಸ್ತೀವಪ್ಪ ಅಂತ ಹೇಳಿ ಏನನ್ನೊಂದು ಹರಕೆ ಮಾಡ್ಕೊಳ್ರಿ. ಹರಕೆ ಮಾಡ್ಕೊಂಡು ಇಬ್ಬರಳು ಕೈ ಮುಗಿರಿ ಮನಸ್ಸಿನಾಗ ಅಂದ್ಕೊಂಡು. ನನಗೆ ಗೊತ್ತಾಗಲ್ಲ ಕಣಮ್ಮ ಕಮಲ, ನೀನೇ ಏನನ ಅರ್ಕೆ ಮಾಡ್ಕೆ. ನನಗೇನು ಗೊತ್ತಾಗಲ್ಲ ಆ ಪಾಟಿನ ಅವೆಲ್ಲನ, ನೀನೇ ಅರ್ಕೆ ಮಾಡ್ಕೆ ಅರ್ಥ. ನಾನೇನು ಅನ್ಕೊಂಡಿದ್ದೀನಿ ಅಂತಂದರೆ, ದೇವ್ರ ನಮಗೆ ಮಕ್ಳ ಫಲ ಕೊಟ್ಟರೆ ಊರಿಗೆಲ್ಲ ಊಟ ಹಾಕಿಸ್ತೀವಿ, ಎಲ್ಲರ ಸೇವೆ ಮಾಡಿಸ್ಬಿಟ್ಟು ಊರಿನ ಜನಕ್ಕೆಲ್ಲ ಊಟ ಹಾಕಿಸ್ತೀವಿ, ಹಂಗೇನೆ ನಿನಗೆ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದೀನಿ. ಹಂಗೆ ಬೆಳ್ಳಿದೊಂದು ಕಣ್ಣು ಕೊಡ್ತೀನಿ, ನನಗೆ ಕಣ್ಣು ಕೊಟ್ಟರೆ ನಾನು ನಿನಗೆ ಬೆಳ್ಳಿದೊಂದು ಕಣ್ಣು ಕೊಡ್ತೀನಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದೀನಿ. ಸರಿ ಆಯ್ತು, ಹೇಳು ಒಟ್ಟು ಸೇವೆ ಮಾಡ್ಸೋಣ, ಎಲ್ಲ ಪೂಜೆ ಮಾಡಿಸಿ ಒಟ್ಟು ಸೇವೆ ಮಾಡ್ಸೋಕ್ಕಾಗುತ್ತೆ. ಅದಕ್ಕೇ ನಾನಿವಾಗ ಶನಿವಾರ ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೀನಿ. ಶನಿವಾರ ಒಳ್ಳೆಯದು ರೀ. ಅದಕ್ಕೇ ಬಂದು ಎಳ್ಳಿನ ಬತ್ತಿ ಹಚ್ಚಿ ಉಪವಾಸ ಇದ್ದು ನಾನು ಈ ಶನಿವಾರ ಪ್ರತಿ ಶನಿವಾರ ಶ್ರಾವಣ ಸ್ಟಾರ್ಟ್ ಆದಾಗಿಂದನೂ ಉಪವಾಸ ಇದ್ದು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಶನಿವಾರ. ಸರಿ ಆಯಿತು, ನಿನಗೆ ಯಾವ್ಯಾವ ಪೂಜೆ ಮಾಡಬೇಕು ಅಂತ ಅನಿಸುತ್ತೋ ಎಲ್ಲ ಪೂಜೆನೂ ಮಾಡು. 10 ನಿಮಿಷ 1/4 ಗಂಟೆ ಕುತ್ಕೋಬೇಕು ದೇವಸ್ಥಾನ ಹತ್ರ. ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಬರ್ರಿ, ಯಾವಾಗಲೂ ನಿಮಗೆ ಟೆನ್ಷನ್ಗಳು ಇದ್ದಿದ್ದೇನೆ. ಬನ್ನಿ ಕೂತ್ಕೊ, ಬನ್ನಿ ಒಂದು 1/4 ಗಂಟೆ ಕೂತ್ಕೊಂಡು ಹೋಗೋಣ. ಏನು ಕಿಟ್ಟಣ್ಣಯ್ಯ, ದೇವಸ್ಥಾನಕ್ಕೆ ಬಂದಿದ್ದೀಯಾ? ಹ್ಞೂ ಅಕ್ಕ, ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಶನಿವಾರ ಅಲ್ಲ, ಎಲ್ಲ ಮನೆಯಲ್ಲೆಲ್ಲ ನೀಟಾಗಿ ವಾರ ಮಾಡಿ ಪೂಜೆ ಮಾಡಿ ಮನೆಯಲ್ಲೆಲ್ಲನ, ಅದಕ್ಕೇ ಇಲ್ಲಿಗೂ ಬಂದ್ವಿ. ಇನ್ನು ನಾನು ಊಟ ಮಾಡಿಲ್ಲ, ಇವತ್ತು ಉಪವಾಸ. ಇವಾಗ ಹೋಗಿ ಎಲ್ಲ ಅಡುಗೆ ಮಾಡಿ ಊಟ ಮಾಡ್ಬೇಕಣಕ್ಕ. ಕಮಲಮ್ಮ, ಏನು ಉಪವಾಸ ಇರ್ತೀಯೇನು? ಯಾಕಮ್ಮ? ಮಕ್ಕಳಾಗಿಲ್ವಲ್ಲಕ್ಕ ಇಷ್ಟು ವರ್ಷ ಆದ್ರೂ. ಅದಕ್ಕೇ ನಾನು ದೇವರಿಗೆ ಹರಕೆ ಮಾಡ್ಕೊಳ್ತಾ ಇದ್ದೀನಿ. ದೇವ್ರಿಗೆ ಹರಕೆ ಮಾಡ್ಕೊಂಡ್ರೆ ಆಗ್ತವೆ ಅಂತಾರಲ್ಲ, ಅದಕ್ಕೇ ಇಬ್ಬರು ಬಂದು ಹರಕೆ ಮಾಡ್ಕೊಂಬನ ಅಂತೇಳಿ ಹರಕೆ ಮಾಡ್ಕೊತಾ ಇದ್ದೀವಿ. ನಮ್ಮ ಹೆಸ್ರಿಗೆ ಕೇಳಬೇಕು. ನಮ್ಮ ಹೆಸ್ರಿಗಾದರೆ ಎಲ್ಲ ಗೊತ್ತಿರುತ್ತೆ, ದೇವ್ರಿಗೆ ಏನೇನು ಹರಕೆ ಮಾಡ್ಕೊಂಡ್ರೆ ದೇವರು ಬೇಗ ಮಕ್ಕಳು ಕೊಡ್ತಾನೆ ಅಂತ ಹೇಳಿ ಗೊತ್ತಿರುತ್ತೆ. ಏನಮ್ಮ, ಏನೇನು ಹರಕೆ ಮಾಡ್ಕೋಬೇಕಮ್ಮ? ಏನೋ ಹರಕೆ ಮಾಡ್ಕೊಂಡ್ರೆ ದೇವ್ರು ಬೇಗ ನಮಗೆ ಸಂತಾನ ಕೊಡ್ತಾನಮ್ಮ? ಇನ್ನೇನು ಕಿಟ್ಟಣಯ್ಯ, ಒಂದು 4 ಜನಕ್ಕೆ ಅನ್ನದಾನ ಮಾಡ್ತೀವಿ ಅಂತ ಕೈ ಮುಕ್ಕಳ್ರಿ. ಮತ್ತು ದೇವ್ರಿಗೆ ಪೂಜೆ ಮಾಡಿಸ್ತೀವಿ ಎಲ್ಲನ ಅಂತ ಕೈ ಮುಕ್ಕಳ್ರಿ. ದೇವ್ರಿಗೆ ಬೆಳ್ಳಿ ಕಣ್ಣು ಕೊಡಿಸ್ತೀವಿ ಅಂತ ಕೈ ಮುಕ್ಕಳ್ರಿ. ಏನೋ ಹಿಂಗೆ ಕೈ ಮುಕ್ಕಳ್ರಿ. ಏನೋ ಹಿಂಗೆ ಹರಕೆಗಳು ಮಾಡ್ಕೊಂಡ್ರೆ ಆಗ್ತವೆ. ಇಲ್ಲ ಅಂತಂದರೆ ಮಗು ತೂಕ ಏನನ ಕೊಡ್ತೀವಿ ಹೂವನ ಅಂತ ಆದ್ರೂ ಕೈ ಮುಕ್ಕಳ್ರಿ. ಹಿಂಗೆ ಏನನ ಕೈ ಮುಕ್ಕಳ್ರಿ. 4 ಜನಕ್ಕೆ ಏನಕ್ಕ ಊರಿಗೆಲ್ಲ ಹಾಕ್ಸೋಣ ಅಂತ ಊಟನ ಹರ್ಸೇವೆ ಮಾಡಿಸ್ಬಿಟ್ಟು ಅವತ್ತು ಊರಲ್ಲಿ ಯಾರೂ ಮಾಡಬೇಡ್ರಿ ಅಡುಗೆನ. ಸಾಯಂಕಾಲ ಟೈಮ್ ಎಲ್ಲ ಇಲ್ಲಿ ಹರ್ಸೇವೆ ದೇವಸ್ಥಾನ ಹತ್ರ ಅಂತ ಹೇಳಿ ಎಲ್ಲ ಸಾರಿಸ್ಬಿಟ್ಟು ಎಲ್ಲ ಊಟ ಹಾಕ್ಸೋಣ ಅಂತ ಊರಿಗೆಲ್ಲ ಹಾಕ್ಸೋಣ. ನೀನು 4 ಜನಕ್ಕೆ ಅನ್ನೋದೇನು, ಊರಿಗೆಲ್ಲ ಹಾಕ್ಸೋಣ. ನಾನು ಅದನ್ನೇ ಕಣಮ್ಮ ಹೇಳಿದ್ದು. ಹರಕೆ ಮಾಡ್ಕೊಳ್ಳಮ್ಮ ಅಂತ ಹೇಳಿ ನಾನು ಅದನ್ನೇ ಹೇಳಿದ್ನಿ. ಕೊಡ್ಲಮ್ಮ, ಕೊಟ್ಟರೆ ಏನೋ ಕೈಲಾದೊಟ್ಟು ಏನಾದ್ರು ಮಾಡ್ತಾರೆ. ನನಗಿನ್ನೇನು ಚಿಂತೆ ಇಲ್ಲ ಕಣಕ್ಕ. ಇವ್ರನ್ನ ಮದುವೆ ಆದಾಗಿಂದ ನನಗಿನ್ನೇನಕ್ಕೂ ಕೊರತೆ ಆಗಿಲ್ಲ. ನನಗೆ ಮಕ್ಕಳಿಲ್ಲದ್ದೇ ಒಂದು ಇವಾಗ ಚಿಂತೆ ಕಣಕ್ಕ. ಮಕ್ಕಳಿಲ್ಲ, ಏನು ಮಾಡೋದು, ಅದೇ ಒಂಥರ ಇವ ಮನಸ್ಸಾಗೆ. ಸುಮ್ಕಿರು, ಆಗ್ತವೆ. ಏನು ಕಿಟ್ಟಣೆ, ಯಾರಿಗೆ ನಾನು ನ್ಯಾಯ ಮಾಡಿಲ್ಲ, ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಸುಮ್ಮನಿರು, ಆಗ್ತವೆ. ಯಾಕೆ ಚಿಂತೆ ಮಾಡ್ತಿ, ಆಗ್ತವೆ. ಏನಂದಿದ್ಲು ಈ ಅಮ್ಮ ಅಂತ ಅನ್ಕೊಂಬಂತಿ ನೋಡ್ಮಂತ ಬೇಕಾರೆ. ಕಣಮ್ಮ, ಒಳ್ಳೆಯ ಕಾಲನೇ ಇಲ್ವಿ. ನಮ್ಮ ಅಮ್ಮಣಿ ನಮ್ಮ ತಮ್ಮ ಎಲ್ಲರಿಗೂ ಏಟು ಒಳ್ಳೇದು ಮಾಡ್ತಾರೆ. ಊರಾಗೆ ಬಡವ್ರ ಬಗ್ರನ್ ಕಂಡ್ರೆ ಏಟು ಅಯ್ಯ ಅಂತಾರೆ. ಎಷ್ಟು ಒಳ್ಳೇದು ಮಾಡ್ತಾರೆ ಕಣಮ್ಮ. ಒಳ್ಳೆಯ ಕಾಲನೇ ಇಲ್ಲ ಕಣಮ್ಮ ಇವಾಗ. ಮತ್ತೆ ಒಳ್ಳೆಯ ಕಾಲನೇ ಇಲ್ಲ. ನಮ್ಮ ಕಿಟ್ಟಣೆ ಯಾರಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲ ಒಳ್ಳೇದು ಮಾಡೈತೆ ಹೊರತು ಯಾರಿಗೂ ಅನ್ಯಾಯ ಮಾಡಿಲ್ಲ ನಮ್ಮ ಕಿಟ್ಟಣೆ. ಇವತ್ತು ಮಗನ ಮದುವೆ ಆಗಲಿಲ್ಲ, ಇವತ್ತು ಮಕ್ಕಳಾಗಲಿಲ್ಲ ಈ ಅಮ್ಮನಿಗೆ. ಹಿಂಗೆ ಯಾವುದಾದ್ರೂ ಒಂದು ಕೊಡ್ತಾನೆ ದೇವ್ರಂಬನ. ಒಳ್ಳೆಯ ಕಾಲನೇ ಇಲ್ಲ ಕಣ. ಹಂಗೆ ಅನ್ಸೋದು ಬೇಜಾರಾಗುತ್ತೆ ಕಣಕ್ಕ. ನನಗಿನ್ನೇನಿಲ್ಲ ಕಣಕ್ಕ, ಅಷ್ಟೇ ಇರೋದು. ಮಕ್ಕಳಾದರೆ ಸಾಕಪ್ಪ ಅಂತ ಬೇಡ್ಕೊಂಬ್ತಾ ಇದ್ದೀನಿ. ಸರಿ ಮನುಷ್ಯ, ಕುಕ್ಕರ್ನ ನಿಮ್ಮ ಬೇಡ್ಕೆಂಬ, ನಾನು ಇಲ್ಲೆಲ್ಲ ಹೋಗಿ ಬರ್ಬೇಕಾ ಅರ್ಜೆಂಟು? ಆಯ್ತು ರೀ, ಇನ್ನೊಂದ್ಸತಿ ಕೈ ಮುಗ್ದೋಗ್ರಿ. ದೇವ್ರೇ ನಮಗೆ ಮಕ್ಕಳು ಕೊಡಪ್ಪ. ನಮ್ಮ ಕಮ್ಳಿಗೆ ಮಕ್ಕಳಾದರೆ ನಾವೇನಾದರೂ ಏನೋ ನಮ್ಮ ಕೈಲಾದಷ್ಟು 4 ಜನಕ್ಕೆ ಊರಿಗೆಲ್ಲ ಊಟ ಹಾಕಿಸ್ತೀವಿ. ನಮ್ಮ ಮಕ್ಳಿಗೆ ಸಂತಾನ ಕೊಡಪ್ಪ, ನಿನ್ನ ಮೇಲೆ ಭಾರ ಹಾಕಿರೋದು ದೇವ್ರೆ ಅಂತ ಹೇಳಿ ಕೈ ಮುಗ್ದೋಗ್ರಿ. ಬಾಯಿಲಿ ಕೃಷ್ಣಪ್ಪರ ಮಂತಕ್ಕೆ ಹೋಗಿ ಬರೋಣ ಅಣ್ಣ. ಅವ್ನು ಫೋನ್ ಎತ್ತಲಿಲ್ಲ ಯಾಕಾನ ರೀ? ಎಣ್ಣೆ ಸುದ್ದಿಯನ್ನು ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಇವಾಗ ನೀವು ಸುಮ್ಮನಿರ್ರಿ ಸ್ವಲ್ಪ ದಿನ, ನಿಮ್ಮ ಮಕ್ಕಳೆಲ್ಲ ಆಗೋವರೆಗೂ. ಸರಿ ಆಯ್ತು ಬಿಡಮ್ಮ. ಇಲ್ಲೇ ಬೇರೆ ಕೆಲಸ ಐತೆ, ಹೋಗ್ಬತ್ತೀನಿ ತಡಿ. ದೇವ್ರೆ ಎಲ್ಲ ಒಳ್ಳೇದು ಮಾಡಪ್ಪ. ನನ್ನ ಮಕ್ಳಿಗೆ ಕೊಡೋದ್ರಿಂದ ನಾನು ನನ್ನ ಮಕ್ಕಳು ಎಲ್ಲನ ಆಸ್ತಿ ಐತೆ, ಚೆನ್ನಾಗಿರ್ತೀವಪ್ಪ. ಬೇಜಾನ ಆಸ್ತಿ ಐತೆ. ದೇವ್ರೆ ನನ್ನ ಮಕ್ಕಳು ಕೊಡಪ್ಪ. ದೇವ್ರೇ ಕಾಪಾಡಪ್ಪ ತಂದೆ.
ಹಾಗೆ ಮಕ್ಕಳು ಕೊಡಪ್ಪ. ಸುಮ್ಕಿರಮ್ಮನಿ, ಚಿಂತೆ ಮಾಡಬೇಡ. ದೇವರು ಹೇಳೈತಿ, ನಾನು ಅಲ್ಲಿ ಕೇಳ್ಕೊಂಬಂದೈನಿ ಆಗ್ತವೆ ಅಂತ ಹೇಳೈತೆ. ದೂರ್ಲೋಪಾಲ ಒಬ್ಬೊಬ್ಬರಿಗೆ ದೂರ್ಲೋಪಾಲ ಜಲ್ದ ಆಗಲ್ಲ. ಸುಮ್ಮನಿರು, ಆಗ್ತವೆ, ಚಿಂತೆ ಮಾಡಬೇಡ. 6-7 ವರ್ಷ ಆಯ್ತಲ್ಲಮ್ಮ, ಅದಕ್ಕೆ ಆಗಲಿಲ್ವಲ್ಲ ಅಂತ ಬೇಜಾರು. ನನಗೆ ನನ್ನ ಮಕ್ಕಳು ಅಂತ ಇರಬೇಕು. ಅವಾಗಲೇ ದೊಡ್ಡ ಕಾಣ್ಗಳಾಗ್ಯವೆ, ಮನೆಯ ಮಕ್ಕಳಿಲ್ಲ ಅಂದಮೇಲೆ ಏನೂ ಒಂಥರ ಕಳೆನೇ ಇರಲ್ಲ ಮನೆಗೆ. ಏನು ಮಾಡೋಣ, ಅವ್ರು ಬರೀ ಹೆಣ್ಣು ಹುಡ್ಕೋದೆ ಒಂದು ಚಿಂತೆ ಮಾಡ್ಕೊಂತಾರೆ. ಅದಕ್ಕೆ ಹೆಣ್ಣಿನ ಸವಾಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೀನಿ. ಏನು ಮದುವೆ ಆಗ್ದಿದ್ದು ಒಟ್ಟೆ ಹಂಗೆ ಇರಲಿ ಹೇಳು. ನನಗೆ ಇವಾಗ ನಮ್ಮ ಕಿಟ್ಟುಗೆ ಮಕ್ಕಳಾಗಲಿ ನಿನಗೆ ಎಂಬುದೇ ನಾವೇನು ಯೋಚನೆ ಮಾಡ್ತಿಲ್ಲ. ಅವನಿಗೇನು ಮಗನಿಗೆ ಹೆಣ್ಣು ಸಿಗ್ತಿಲ್ಲ, ಮದುವೆ ಮಾಡಬೇಕು ಅಂತ ಐತಿ ಮನಸ್ಸಿನಾಗ ಅವನಿಗೆ. ಏನು ಮಾಡ್ತೀಯ ನೀನು ಹಿಂಗಾಡಿ ಅದನ್ನ ಮನಸ್ಸಿನಿಂದ ಓಡಿಸ್ಬಿಡು. ಸುಮ್ಮನೆ ತಲೆ ಕೆಡಿಸಬಾರ್ದಾವ ಹೆಣ್ಣಿನ ಬಗ್ಗೆ, ಸುಮ್ಮನೆ ಬಿಡಬೇಕು. ಈಗ ಏನು ಗೊತ್ತಾಳಲ್ಲ ಈ ಅಮ್ಮ, ಸುಮ್ಮನಿರಲ್ಲ. ಬಂದು ಏನಾನ ಒಂದು ಹೇಳ್ತಿರ್ತಾಳೆ, ಬಾಕಿಟಣಯ್ಯ ಹೆಣ್ಣು ಏನಾಯ್ತು ಅಂತ ಏನಾನ ಒಂದು ಹೇಳ್ತಿರ್ತಾಳೆ ಈ ಅಮ್ಮ. ಯಮ್ಮನ ಫಸ್ಟ್ ಇಲ್ಲಿ ನಮ್ಮ ಅಂತಕ್ಕೆ ಬರ್ದಂಗೆ ಮಾಡ್ಬೇಕು ಈಗ ಈ ಯಮ್ಮನ್ನ. ಮತ್ತು ನಾವು ಸುಮ್ಮನಿದ್ರು ಹೊರ್ಗಿನ ಜನ ಸುಮ್ಕಿರಲ್ಲ. ಏನಾನ ಒಂದು ಹೇಳ್ತಿರ್ತಾರೆ. ಏನಾನ ಹುಡಿಕೊಂಡು ಹೇಳೋದು, ನಾವು ಮಾರತ್ರೂ ಆಗಲೆಲ್ಲ ಬಂದು ನೆನಪಿಸೋದು ಹಂಗೆ ಮಾಡ್ತಾರೆ ನೋಡು. ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಕ್ಕಳಾಗಲ್ಲ ಅಂತ ಕೈ ಮುಗಿತಾ ಇದೀವಿ ಆಮೇಲೆ ಏನಿಂದ ಏನಾದ್ರು ಕಿಟ್ಟಣಯ್ಯ ಅಂತ ಬಂದಾಳ ಯಮ್ಮ. ಮತ್ತೆ ಸರಿಯಾಗಿ ಬೈದ್ಬಿಡು, ಹೇಳ್ತೀನಿ ಇನ್ನಂತ ಅಡಿಗೆ ನಾನು ಬಂದೆ. ಎಷ್ಟು ಉಪವಾಸ ರೊತ್ತ, ಎಷ್ಟು ಪೂಜೆ ಮಾಡ್ತೀನಿ. ದೇವರೇ ಮಕ್ಕಳು ಕೊಡಪ್ಪ ಅಂತೇಳಿ ಎಷ್ಟು ಒಳ್ಳೆ ಮನಸ್ಸಿಂದ ನಾನು ಬೇಡ್ಕೊಂತ ಇದ್ದೀನಿ. ಆದರೆ ದೇವರಮ್ಮನಿಗೆ ಇನ್ನೂ ನನಗೆ ಮೇಲೆ ಕರುಣೆನೇ ಬಂದಿಲ್ಲ. ದೇವರಮ್ಮನಿಗೆ ಕಣ್ಣಿಲ್ವಾ, ನನಗೆ ಮಕ್ಕಳು ಕೊಡೋದಿಲ್ವಾ? ದೇವ್ರೆ ನಿನಗೆ ಕಣ್ಣಿಲ್ವೇನಪ್ಪ? ನಾನು ಯಾರಿಗಪ್ಪ ಅನ್ಯಾಯ ಮಾಡಿದ್ದೀನಿ? ನಾನು ಎಷ್ಟು ಒಳ್ಳೆ ಮನಸ್ಸಿಂದ ಬೇಡ್ಕೊಂತ ಇದ್ದೀನಿ. ದೇವ್ರೆ ನನಗೆ ಒಳ್ಳೇದು ಮಾಡಪ್ಪ, ನನಗೆ ಮಕ್ಕಳಾಗಂಗೆ ಮಾಡಪ್ಪ ದೇವ್ರೆ. ಪೂಜೆ ಮಾಡಲ್ಲೇನಮ್ಮ? ಇನ್ನು ಯಾವ ಮಾಡ್ತಾರೆ? ಅಲ್ಲ ಬೆಳಗ್ಗೆನೇ ಮಾಡ್ಕೊಂಡು ಹೋಗಿರ್ತಾರೆ ಕಣಮ್ಮ. ಬೆಳಗ್ಗೆನೇ ಬಂದು 5 ಗಂಟೆ 5ವರೆಗೆ ಬಂದು ಆವಾಗೆಲ್ಲ ಸ್ನಾನ ಮಾಡ್ಕೊಂಡು ಅವಾಗ ಊದ್ಗಡ್ಡೆ ಹಚ್ಚಿ ಲಿಂಬತ್ತಿ ಹಚ್ಚಿ, ಅಯ್ಯೋ ಎಷ್ಟು ನಾನು ತುಪ್ಪದ ದೀಪ ಹಚ್ಚಿ ಎಷ್ಟು ನಾನು ಪೂಜೆಗಳು ಮಾಡ್ತೀನೋ. ಶನಿವಾರ ಅಂದರೆ ಇನ್ನು ಜಾಸ್ತಿನೇ ಪೂಜೆ ಮಾಡ್ತೀನಿ. ಬೆಳಗ್ಗೆ 5ವರೆಗೆ ಎದ್ದ ತಕ್ಷಣ ಎಲ್ಲ ಪೂಜೆ ವಾರ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿರ್ತೀನಿ. ಎಲ್ಲ ಮಾಡ್ಕೊಂಡು ಬಂದು ಏನು ಮಾಡಬೇಕು ಎಲ್ಲ ಪೂಜೆನೂ ಮಾಡಿದ್ದೀನಿ ಕಣಮ್ಮ. ಇವಾಗಂತೂ ಭಾಳ ಪೂಜೆಗಳು ಮಾಡ್ತಾಯಿದ್ದೀನಿ. ದೇವ್ರು ನಂಬಿದ್ದೀನಿ. ನೋಡೋಣ, ದೇವ್ರ ಕೈ ಬಿಡಲ್ಲ, ನಾನು ಕಾಪಾಡ್ತಾನೆ ದೇವರು ಅಂತ ಹೇಳಿ ಒಂದು ನಂಬಿಕೆ ಇಟ್ಕೊಂಡು ಹೆಂಗೋ ಇದೀನಿ ಕಣಮ್ಮ. ಸುಮ್ಮನೆ ಒಳ್ಳೇದು ಮಾಡೇ ಮಾಡ್ತಾನೆ ದೇವರು. ಅವನು ನೋಡ್ತಿರ್ತಾನೆ ಎಲ್ಲ, ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ನೋಡ್ತಿರ್ತಾನೆ. ಒಳ್ಳೇದು ಮಾಡೇ ಮಾಡ್ತಾನೆ. ಸುಮ್ಕಿರಮ್ಮ, ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರ್ದೇನು ತಿಂದಿಲ್ಲ 1 ರೂಪಾಯಿ. ಸುಮ್ಮನಿರು. ನಾವೇನಿನ್ನ ಯಾರಿಗಾನ ಕಷ್ಟ ಆಗಿದ್ದಾರೆ ಅಂದರೆ ಅಂದಿದ್ದೀವಿ ಹೊರ್ತು ನಾವೇನೇನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಕಣಮ್ಮ. ಯಾವುದೋ ಹೆಣ್ಣು ಗಂಡು ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಆಗೈತೆ, ನನ್ನ ಮಗು ಅನ್ನಂಗೆ ಒಂದು ಐತೆ ಅನ್ನೋದಿದ್ರೆ ಸಾಕು ಕಣಮ್ಮ. ಮನೆಗೆ ಮಕ್ಳಿರ್ಬೇಕು. ಮನೆಗೆ ಮಕ್ಳಿಲ್ಲದ ಮನೆನೇ ಅಲ್ಲ. ಏನು ಮಾಡ್ತೀವಿ? ಅವನಿಗೆ ಮದುವೆ ಮಾಡಿರ ಆಗ್ತಾವೋ ಹೆಂಗೋ ಅವೆಲ್ಲ ಯಾಕೆ? ಅವ್ರಿಗೆ ಮದುವೆ ಮಾಡೋದು ಬೇಡ, ಅವ್ರಿಗೆ ಮಕ್ಕಳಾಗೋದು ಬೇಡ, ನನಗೆ ಆದರೆ ಸಾಕು. ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀನೋ, ನನಗೆ ಮಕ್ಕಳು ಕೊಡಪ್ಪ, ನನಗೆ ಸಂತಾನ ಭಾಗ್ಯ ಕೊಡಪ್ಪ ಅಂತ ಹೇಳಿ ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀನೋ. ಎಲ್ಲೆಲ್ಲಿ ದೇವರಿಗೆಲ್ಲ ನಾನು ಅರ್ಕೆ ಕಟ್ಕೊಂಡು ತೊಟ್ಲು ಕಟ್ಟಿ ಬಂದಿದ್ದೀನೋ ದೇವರಿಗೆ ಗೊತ್ತು. ಅಷ್ಟು ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ಎಷ್ಟು ನಾನು ಉಪವಾಸ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತೀನಿ. ಹಂಗಂದ್ರೂ ದೇವರಮ್ಮ ನಿನ್ನ ಯಾಕೆ ನನಗೆ ಮಕ್ಕಳು ಕೊಡೋಂಗೇ ಇಲ್ಲ. ಎಷ್ಟು ಬೇಡ್ಕೊಂಡ್ರು ಅವ್ರಿಗೆ ಮದುವೆ ಆಗ್ತಿದ್ರು ಒಟ್ಟೆ ನನಗೆ ಮಕ್ಕಳಾದ್ರೂ ಆಗಂಗೆ ಮಾಡಪ್ಪ. ಅವ್ರಿಗೆ ಮದುವೆ ಆಗಲಿಲ್ಲ ಅಂದರೆ ಹಂಗೆ ಇದ್ರೂ ಪರವಾಗಿಲ್ಲ ಅಂತಲೂ ಅನ್ಕೊಂತೀನಿ. ಮೇನ್ ಮದುವೆ ಆಗಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಮದುವೆ ಆಗಬಾರ್ದು, ನನಗೆ ಮಕ್ಕಳಾದರೆ ಸಾಕು ಅಂತ ಹೇಳಿ ಬೇಡ್ಕೊಂಡಿದ್ದೀನಿ. ಇನ್ನೇನಾಗುತ್ತೆ ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.